ವೈಷ್ಣೋದೇವಿ ಮಾತಾ. ಅಲ್ಲಿ ತೋರ್ತದೆ ನೋಡಿ ತಾಯಿಯ ಗುಡಿ. ಮಾತಾ ವೈಷ್ಣೋದೇವಿ ಮಂದಿರ. ಕುದುರೆ ಸವಾರಿ. ನಾವೀಗ ಇಲ್ಲಿಂದ 5:15 ಸಂಜೆ 5:15ಗೆ ತಾಯಿಯ ಸನ್ನಿಧಾನಕ್ಕೆ ಹೊರಟಿದ್ದೇವೆ. ಇದು ಕಾಟ್ರಾ ಗುರು, ಕಾಟ್ರಾ ಅಲ್ದ, ಕಾಟ್ರಾ ಮಾತಾ ವೈಷ್ಣೋದೇವಿಯ ದರ್ಶನಕ್ಕಾಗಿ. ವಾವ್, ಗೇಟ್ ತುಂಬ ಹರಕೆಯ ಪಟ್ಟಿ, ದಾರಿಯ ಉದ್ದಕ್ಕೂ ಹರಕೆಯ ಪಟ್ಟಿ. ಮಾತಾ ವೈಷ್ಣೋದೇವಿಯ ಪ್ರಥಮ ಟ್ರೆಕ್ಕಿಂಗ್ ಪಾಯಿಂಟ್. ಇಲ್ಲಿಂದಾನೇ ಟ್ರೆಕ್ ಸ್ಟಾರ್ಟ್ ಆಗಬೇಕು, ನೇರ ಅಲ್ಲಿಗೆ. ಇಲ್ಲಿಂದ ಪ್ರಾರಂಭಿಸಿ ಇಲ್ಲಿಗೆ ಬಂದು ಒಂದು ಆಚೆಗೆ ಒಂದು ಈಚೆಗೆ. ಪ್ರಥಮ ದರ್ಶನ. ಕುದುರೆ ಗಾಡಿಯಲ್ಲಿ ಸವಾರನ್ನು ಕರೆದುಕೊಂಡು ಹೋಗುವ ವ್ಯವಸ್ಥೆಯೂ ಉಂಟು. ಸವಾರಿಗೆ ಕಾದು ನಿಂತಿರುವ ಕುದುರೆಗಳು, ಸವಾರರು. ಇಡಿಪುರ ಪ್ರಶಾಂತ್ ನಾಯ್ಕರವರು ಪಾದಯಾತ್ರೆ. ಈ ಮಗು ತಗೊಂಡು ಬರ್ತಾ ಇದ್ದಾರಲ್ಲ, ಇದು 540 ಒಬ್ಬರು ಕೊಟ್ಟಿದ್ದು. ಒಬ್ಬೊಬ್ರದ್ದು ಒಂದೊಂದು ರೇಟ್ ಇರ್ತದೆ. ಹಾಗೆ ಇಲ್ಲಿ ನಿಮಗೆ ಮೇಲೋಗಿ ಕೆಳಗೆ ಬರೋದ್ರೊಳಗೆ ಏನಾದರೂ ಮಸಾಜ್ ಮಾಡಿಸ್ಬೇಕು ಅಂತ ಹೇಳಿದರೆ ಮಸಾಜ್ ಪಾರ್ಲರ್ ಸಹ ಉಂಟು. बॉडी मसाज 15 मिनट में 30 रुपीज़. हाँ, 30 रुपये में 15 मिनट. 30 रुपये का 15 मिनट. और 50 रुपीज़ क्या? मसाज है एक्यूप्रेशर 50 रुपीज़. एक्यूप्रेशर 30 रुपीज़ 15 मिनट मसाज. अच्छा अच्छा. ಲಾಟಿ ಹಿಡ್ಕೊಂಡು ಬರ್ತಾ ಇದ್ದಾರೆ. ಹಾಯ್ 20 ರೂಪಾಯಿ ಒಂದು ಲಾಟಿಗೆ. ವಾಪಸ್ ಕೊಟ್ಟರೆ 10 ರೂಪಾಯಿ, 10 ರೂಪಾಯಿ ವಾಪಸ್. ಇಲ್ಲ, ಅನುಕೂಲ ಇದೆ. ಕೊಟ್ಟರೆ 10 ರೂಪಾಯಿ ವಾಪಸ್. ನಾಚಿಕೆ ಆಗತ್ತೆ ಅಂತ ಹೇಳಿ ಅದೆಲ್ಲ ಟೆನ್ಷನ್ ತಗೊಳ್ಬೇಡಿ. ದೇವ್ರ ದರ್ಶನ ಮಾಡೋದು ಕಷ್ಟಪಟ್ಟು ನಡ್ಕೊಂಡು ಹೋಗಿ, ಕುದುರೆ ಎಲ್ಲ ಏರ್ಕೊಂಡು ಹೋದ್ರೆ ಹೋಗೋಕ್ಕಿಂತ 20 ರೂಪಾಯಿ ಕೊಟ್ಟು ಒಂದು ಲಾಟಿ ಹಿಡ್ಕೊಂಡ್ರೆ ವಾಪಸ್ ಅವರಿಗೆ ಕೊಟ್ಟು ಹೋಗಿ. ಅವ್ರಿಗೆ ಕೊಟ್ಟು ಹೋದ್ರೆ 10 ರೂಪಾಯಿ ವಾಪಸ್ ಕೊಡ್ತಾರೆ. 10 ರೂಪಾಯಲ್ಲಿ ದೇವ್ರ ದರ್ಶನ. ಹಾಂ, ಆದ್ರೆ ಲಾಟಿ ಒಂದು ಹಿಡ್ಕೊಳ್ಳಿ, ಒಳ್ಳೇದೇ ನಿಮಗೆ, ಒಳ್ಳೇದು. ಹಾಗೆ ಲಾಟಿನ ವಾಪಸ್ ಕೊಡೋದನ್ನು ಮರಿಬೇಡಿ. ಈ ಲಾಟಿನ ನಾನು ತಗೊಂಡಿದ್ದಲ್ಲ, ನನಗೂ ಒಬ್ರು ಹೀಗೆ ನಡ್ಕೊಂಡು ಬರುವಾಗ ಒಬ್ರು ಕೊಟ್ಟಿದ್ರು. ಪಾಪ ತುಂಬ ಕಷ್ಟಪಡ್ತಾ ಇದ್ದ ಹುಡುಗ, ಅದ್ರಿಗೋಸ್ಕರ ಕೊಟ್ಟೋಗಿದ್ರು ಅವರು. ಹಾಂ, ಲಾಟಿಯನ್ನು ವಾಪಸ್ ಕೊಡುವುದರಿಂದ ನೀವು ಒಂದು ಮರದ ಒಂದು ಗೆಲ್ಲನ್ನು ರಕ್ಷಿಸಿದಾಗೂ ಆಗುತ್ತೆ. ಕರ್ಕೊಂಡು ಬಂದಿದ್ದು ಕುದುರೆಗಳು. ಕುಡಿತಾ ಇರೋರು ಕುದುರೆ ಮೇಲಿರೋರು. ಏನು ಅದೃಷ್ಟ, ಸುಸ್ತಾಗಿರೋದು ಕುದುರೆಗೆ. ಹಾಂ, ಪಾಪ ಕುದುರೆ ಸವಾರಿ ಬೇಡ. ಆದಷ್ಟು ಕಷ್ಟಪಟ್ಟು ನಡ್ಕೊಂಡು ಬನ್ನಿ. ತಾಯಿಯ ದರ್ಶನವನ್ನು ಪಡೆಯಿರಿ. ಕೋಲನ್ನು ತೆಗೆದುಕೊಂಡು ಬನ್ನಿ. ವಾಪಸ್ ಕೊಡಿ ಕೋಲು, ಯಾಕೆಂದರೆ ಅದರಿಂದ ಬೇರೆಯವರಿಗೂ ಉಪಕಾರ ಆಗುತ್ತೆ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ನಿಮ್ಮ ಫೋಟೋವನ್ನು ಸಹ ತೆಗೆದುಕೊಡ್ತಾರೆ.
ಯಾವುದ್ರ ಮೇಲೆ ಬೇಕಾದರೂ ಕೂತ್ಕೊಳ್ಬೋದು. ಅಮರನಾಥ ಶಿವಲಿಂಗ ಸಹ ಉಂಟು. ಜೈ ಮಾತಾ ದಿ, 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 ಜೈ ಮಾತಾ ದಿ. ಯಾವುದೇ ಕಾರಣಕ್ಕೂ ಮೆಟ್ಲಲ್ಲಿ ಬರುವಂಥ ಸಾಹಸ ಮಾತ್ರ ಮಾಡಬೇಡಿ, ಆಗುದಿಲ್ಲ. ಇಲ್ಲಿಂದ ಇಲ್ಲಿ ತೋರ್ತದೆ ಅಂತಲೂ ಸಹ ಮೆಟ್ಲಲ್ಲಿ ಬರಬೇಡಿ, ಕಷ್ಟ ಆಗತ್ತೆ. ಅಬ್ಬಾ, ಅರ್ಧ ಮುಕ್ಕಲು ಬಂದಿದ್ದೇನೆ, ಸ್ವಲ್ಪ ಸ್ವಲ್ಪ ಇದೆ. ಬರಬೇಕು ವೈಷ್ಣವ ದೇವಿಗೆ ಬರಬೇಕು. ಈ ವೇವ್ಸ್ ಈಗ ಸಮಯ 7:15, ಸುಮಾರು 2 ಗಂಟೆಯ ನಡಿಗೆಯ ನಂತರ ನೋಡಿ ಕಾಟ್ರ 7:15. ದೇವಿ ಮಂದಿರ ಹತ್ತಿರ ಬಂದಿದ್ದೇವೆ. ಇಲ್ಲ ಹೋಗ್ಬೇಕು, ತುಂಬ ಹೋಗ್ಲಿಕ್ಕುಂಟು. 6.5 ಕಿಲೋಮೀಟರ್ ಈ ಸೈಡ್ ಹೋಗ್ಲಿಕ್ಕುಂಟು. ಖಂಡಿತ ಈ ಸಮಯ ಒಳ್ಳೆಯ ಒಂದು ಅನುಭವವನ್ನು ನೀಡುತ್ತದೆ. ರೈಲ್ವೆ ಸ್ಟೇಷನ್ ನೋಡೋದು, ಅಲ್ಲಿ ರೈಲ್ವೆ ಸ್ಟೇಷನ್ ಉದ್ದ ಲೈನ್ ಹೋಗುವ. ಇವರು ನಮ್ಮ ಸಮಾಜದವರು, ನಮ್ಮ ಗುರೂಜಿ. ಬನ್ನಿ, ಹೋಗಿ ಬಂದ್ರ್ಯಾ? ಇವರೆಲ್ಲ ರೆಸ್ಟ್ ಮಾಡಿದವರು ಮೇಲೋಗಿ ಚೀಟಿ ಮಾಡಿ ಮೇಲೆ ಬಂದು ಕಾಯ್ತಾ ಇದ್ದಾರೆ. ಸಿಗುತ್ತಾ ನಂಬರ್ ಎಲ್ಲರೂ ಬೇಕಂತ ಕಾಟ್ರಾ ಲೈವ್ ನೋಡ್ಬೇಕು, ಲೈವ್ ಸೂಪರ್. ಕೊನೆಗೂ ಒಂದು ಹಂತಕ್ಕೆ ಬಂದಿದ್ದೇನೆ. ಇನ್ನೊಂದು 5 ಕಿಲೋಮೀಟರ್ ಉಂಟು. ಇಲ್ಲಿ ನೋಡಿ, ಇಲ್ಲೊಂದು 2 ಮಾರ್ಗ ಉಂಟು ಮತ್ತು ಮೇಲೆ ಹೋಗ್ಲಿಕ್ಕುಂಟು. ಕೆಳಗೆ 3 ಕಿಲೋಮೀಟರ್, ಆಮೇಲೆ ಅದ್ರ ಮೇಲೆ ಮತ್ತೆ 2 ಕಿಲೋಮೀಟರ್ ಮೇಲೆ ಹೋಗ್ಲಿಕ್ಕೆ ಉಂಟು. ಇಲ್ಲೊಂದು ಸ್ವಲ್ಪ ಕನ್ಫ್ಯೂಷನ್ ಅಂದರೆ 3 ಕಿಲೋಮೀಟ್ರು ದೇವಿ ದರ್ಶನ ಮಾಡಿ ಮೇಲೆ ಬಂದು ಈ ಥರ ಒಂದು ಪ್ಲೇಸ್ ಸಿಗ್ತದೆ ಇಲ್ಲಿ ನೋಡಿ. ಎಲ್ಲ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಅಲ್ಲೊಂದು ಕಾರಂಜಿ ಥರ ಇದೆ, ಅಲ್ಲಿ ಬಂದರೆ ಹೋಗ್ಬೋದು. ಒಂದು 3 ಕಿಲೋಮೀಟ್ರ್ ದೇವಿನ ನೋಡಿಕೊಂಡು ಅದರಲ್ಲೇ ಮುಂದುವರೆದು ಮತ್ತೊಂದು 2 ಕಿಲೋಮೀಟ್ರ್ ಮುಂದೆ ಹೋಗ್ಬೇಕಂತೆ. ಸ್ವಲ್ಪ ಕೇಳ್ಕೊಳ್ಳಿ ಇಲ್ಲಿ ಬಂದರೆ ಯಾರಾದರೂ.
ಸದ್ಯಕ್ಕೆ ಇಲ್ಲಿಗೆ 10 ಕಿಲೋಮೀಟರ್ ಮುಗೀತದೆ. ಇದು ವೇಟು ಭೈರವಮ್ಮ ಘಾಟ್, ಇಲ್ಲಿಗೆ ಹೋಗಬೇಡಿ. ಇದು ವೇಟು ಭವನ್ 3 ಕಿಲೋಮೀಟ್ರ್ ಇದೆ. ಇದರಿಂದ ಮುಂದೆ ಹೋದರೆ ಸೀದಾ ಹೋಗ್ತಾ ಮಾತೆ ಮಂದಿರ ಸಿಗ್ತದಂತೆ. ಅಲ್ಲಿಂದ ಮುಂದೆ ಮಾತಾಜಿ ದರ್ಶನ ಮುಗಿಸಿ ಲಿಫ್ಟ್ ಇದೆ ಅಂತೆ. ನೋಡೋಣ, ಲಿಫ್ಟನ್ನು ಸಹ ತೋರಿಸ್ತೇವೆ. ಇವರು ನಮ್ಮ ಜೊತೆ ಕ್ಯಾಮರಾಮನ್ ಆಗಿ ನಮ್ಮ ಅಸಿಸ್ಟೆಂಟ್ ಗುರುರಾಜ್ ಕಾರ್ವಿ ಮತ್ತು ಮಿಥುನ್ ಕಾರ್ವಿ ಅವರು. ಇದೊಂದು ಕುದ್ರಿದು ಉಪದ್ರ ಮಾರ, ಎಷ್ಟೊತ್ತಿಗೆ ಬರುತ್ತಂತ ಗೊತ್ತಾಗೋದಿಲ್ಲ. ಮುಖ್ಯವಾದ ಮಾಹಿತಿ ಇದು ನೋಡಿ, ನಮ್ಗೆ ಕೊಟ್ಟಿದ್ದು ಟ್ರೈನ್ ಹೇಳ್ಕೊಂಡು ಬಂದವಾಗ ಕೊಟ್ಟಿದ್ದು. ಇದನ್ನು ಟ್ರೈನಲ್ಲಿ ತಗೊಳ್ಬೇಕು ಸ್ಟೇಷನಲ್ಲಿ. ಅಲ್ಲಿಂದ ಇದನ್ನು ಈ ರೀತಿ ಧರಿಸಿಕೊಂಡೇ ಇರಬೇಕು. ಕೆಲವು ಕಡೆ ಚೆಕ್ಕಿಂಗ್ ಇದೆ, ಚೆಕ್ಕಿಂಗ್ ಮಾಡ್ತಾರೆ. ಮನೆಗೂ ಕುದುರೆಗೆ ಪೈಪೋಟಿ ಕೊಡುವತ್ತ ನಮ್ಮ ಮಿಥುನ್ ಕಾರ್ವಿಯವರು. ಕುದುರೆಯನ್ನು ಮೀರಿಸುವ ನಡಿಗೆ, ಬಲ್ಲೆ ಬಲ್ಲೆ, ರಾಧೆ ರಾಧೆ. ಇಲ್ಲಿ 10 ಕಿಲೋಮೀಟರ್ ಬಂದಿದ್ದೇವೆ. 10.5 ಕಿಲೋಮೀಟರ್ ಬಂದಿದ್ದೇವೆ. ಮಾತಾಜಿ ಮಂದಿರ 10.5 ಕಿಲೋಮೀಟರ್ ಮಾತಾಜಿ ಮಂದಿರ ಇಲ್ಲಿ ಬರ್ತದೆ. वो सामने दिखा देना, वही मंदिर माताजी का मंदिर. हाँ वो बोलते हैं ना, हम जाता है, जाने का बाद और दिखाता हो. ಚಾ ಕಾಫಿ ಕುಡಿಬೇಕಂತ ಮನಸ್ಸಿದ್ರೆ ದೇವಸ್ಥಾನದ ಹೋಗೋ ದಾರಿಲಿ ಟೀ ಕಾಫಿ ಆ್ಯಂಡ್ ಸ್ನ್ಯಾಕ್ಸ್ ಪಾಯಿಂಟ್ ಅಂತ ಹೋದಿದೆ, ಅಲ್ಲಿ ಕುಡೀರಿ. ಸೂಪರ್. MRP ರೇಟ್. ನೆಸ್ಕೆಫೆ ಕಾಫಿ ಟೀ ಸೂಪರ್. ಕೊನೆಗೂ ದೇವಸ್ಥಾನದ ಹತ್ತಿರ ಸರತಿ ಸಾಲಿನಲ್ಲಿ 10:20 ಸರತಿ ಸಾಲಿನಲ್ಲಿ ಗಂಟೆ ಈಗ 10:20 ಸರತಿ ಸಾಲಿಗೆ ಸೇರಿಕೊಂಡಿದ್ದೇವೆ. 3 ಜನ ಇದ್ದೇವೆ 14 ಜನರಲ್ಲಿ. ಇನ್ಯಾರೂ ಬಂದಿಲ್ಲ ಇನ್ನು, ನೋಡ್ಬೇಕು ಯಾರೆಲ್ಲ ಬರ್ತಾರೆ ಅಂತ. ವಿಷಯ ಏನಂದರೆ, ಈಗ ಯಾವುದೇ ವಸ್ತುಗಳನ್ನು ತೆಗೆದುಕೊಂಡು ಒಳಗೆ ಹೋಗ್ಲಿಕ್ಕಿಲ್ಲ. ಮೊಬೈಲ್, ಬ್ಯಾಗ್ ಪೂರ ಇಲ್ಲಿ ಲಾಕರ್ಲಿಡಬೇಕು. ಸರ ಲಾಕರ್ ಇಲ್ಲಿ ಲಾಕರ್ಲಿಡಬೇಕು. ಇಲ್ಲಿ ಲಾಕರಲ್ಲಿಟ್ಟು, ಅಯ್ಯಬ್ಬ ತುಂಬ ಕೆಳಗೆ ಹೋಗ್ಬೇಕಲ್ಲ ಮರ. ಶ್ವೇತಿಯವರೇ, ಮೊದಲೇ ನಡೆದು ಸಾಕಾಗಿದೆ. ಅಲ್ಲ, ಮೊದಲೇ ನಡೆದು ಸಾಕಾಗಿದೆ. ಮತ್ತದರಲ್ಲಿ ಮತ್ತೆ ಇಲ್ಲಿ ಕೆಳಗೆ ಇಳ್ಕೊಂಡು ಹೋಗಿ ಲಾಕರಲ್ಲಿಟ್ಟು ವಾಚು ಎಲ್ಲ ಎನಿ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಪೂರ ಲಾಕರ್ಲಿಟ್ಟು ಬರಬೇಕು. ಸರಿ ಅಂದರೆ ಸುನಿಲ್ ಅಣ್ಣ 10.5 ಕಿಲೋಮೀಟ್ರು ನಡ್ಕೊಂಡು ಬಂದಿದ್ರು. ಕೌಂಟ್ರ್ ಹತ್ರ ಬಂದಿದ್ರು ಪುಣ್ಯಾತ್ಮ. ಹಾಂ, ಒಳ್ಳೆ ರೀತಿಯಲ್ಲಿ ದೇವ್ರ ದರ್ಶನ ಆಯಿತು. 11 ಗಂಟೆಗೆ 10:45 ಏನೋ ಲೈನ್ ನಿಂತ್ಕೊಂಡಿದ್ದ. ಒಳ್ಳೆ ದೇವ್ರ ದರ್ಶನ ಆಗಿ 11:50ಕ್ಕೆ ಹೊರ ಬಂದಿದ್ದೇವೆ. ಈಗ ಕಾಲಭೈರವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. 4 ಜನ ಇದ್ದೇವೆ. ಇನ್ನು 10 ಜನ ಹುಡುಕ್ಬೇಕೀಗ. ನೋಡುವ, ಮುಂದೆ ಸಿಗ್ಬೋದು. ದರ್ಶನ ಮುಗಿಸಿ ಈಗ ಬಾಬಾ ಮಂದಿರದ ಕಡೆ, ಈ ಭೈರು ಬಾಬಾ ಮಂದಿರ, ಕಾಳಭೈರ ಮಂದಿರ, ಕಾಟ್ರಾ ಮಾರ್ಗ. ಜೈ ಜೈ ಮಾತಾಜಿ, ಜೈ ಜೈ ಮಾತಾಜಿ, ಜೈ ಜೈ ಮಾತಾಜಿ. ಕೊನೆಗೂ 12:15 ಸುಮಾರಿಗೆ ಕಾಳಭೈರವ ಸ್ವಾಮಿಯ ಸನ್ನಿಧಾನದಲ್ಲಿ ನಮ್ಮ ಪ್ರವೇಶ. ಸ್ವಾಮಿಯ ಸನ್ನಿಧಾನ ಸುಮಾರು 1800 2,000 ಫೀಟ್ ಮೇಲೆ
ಇಲ್ಲಿಯ ದರ್ಶನ ಸಮಯ ಬೆಳಿಗ್ಗೆ 7 ಗಂಟೆಯಿಂದ 8:15 ತನಕ ಮಾತ್ರ. ಆದರೆ ರಾತ್ರಿ 7 ಗಂಟೆಯಿಂದ ಬೆಳಗಿನ ಜಾವ 3:15 ತನಕ ಇದೆ. ಇಲ್ಲಿ ನೋಡ್ಬೋದು ನೋಡಿ, ದರ್ಶನಕ್ಕೆ ಬರುವುದಾದರೆ ಹೋಗ್ತಾ ಇರೋದು ಗಂಟೆ 1 ಗಂಟೆ. ಹಾಂ ಅಲ್ಲ, ಇದೇ ದಾರಿ ಅಂತ ಬಾ. ಈ ದಾರಿಯಲ್ಲಿ ಹೋಗ್ತಾ ಇರೋದು ಈಗ. ಆದರೆ ಅಲ್ಲಿ ಕೆಳಗೆ ಮಂದಿರ ಹತ್ರ ಒಂದು ಅರ್ಧ ಗಂಟೆ ನಿದ್ರೆ ಮಾಡಲಿ ಸಿಗುತ್ತಾ ನೋಡೋದು. ಸಿಕ್ಕಿದ್ರೆ ಪುಣ್ಯ, ಇಲ್ಲ ಲಾಭ. ಕಾಲಭೈರವ ದೇವಸ್ಥಾನಕ್ಕೆ ಹೋಗುವ ದಾರದಲ್ಲಿ ಕತ್ತೆಗಳ ಮೆರವಣಿಗೆ, ಹೊಯ್ಗೆ ಮತ್ತು ಜಲ್ಲಿ ಲೋಡ್. ಯಾವ ಪೊಲೀಸು ಅಡ್ಡಾಕುದಿಲ್ಲ ಇವರಿಗೆ. ಕತ್ತೆ ಓನರ್ ಬರ್ತಾ ಇದ್ರು ನೋಡಲಿ ಮತ್ತ ಹಿಂದ್ ಕಾಣ. ಓಯ್ ಅಜ ಭಯ ಅಜ. ಬೆಳಿಗ್ಗೆಯ ಶುಭವಂದನೆಗಳೊಂದಿಗೆ ಮೋಡಗಳ ಮಧ್ಯೆ ವಾವ್ ಸೂಪರ್. ಬೆಳಿಗ್ಗೆ 6:40. ಕೊನೆಗೂ ವೈಷ್ಣೋದೇವಿ ದೇವಸ್ಥಾನದಿಂದ ಕಾಟ್ರಾ ಚೆಕ್ ಪಾಯಿಂಟ್ ಬಂದಿದ್ದೇವೆ. ಶಬ್ಬ.